ಈ ಕ್ಷಣ ಬರ್ತಿರುವಂತಹ ನ್ಯೂಸ್ ಮೊದಲು ಅದು ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಕೊನೆಗೂ ಹಠಕ್ಕೆ ಬಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸ್ಕೊಂಡಿದ್ದಾರೆ. 3 ತಿಂಗಳು ದೇವರು ದಿಂಡ್ರು ಅಂತೆಲ್ಲ ಹೋದ್ರು, ಪೂಜೆ ಮಾಡಿದ್ರು. 3 ತಿಂಗಳು ದೆಹಲಿ ನಾಯಕರ ಮನೆ ಮನೆಗೂ ಅಲ್ದಾಡಿದ್ರು. ಈಗ ಡಿ.ಕೆ.ಶಿ ವನವಾಸಕ್ಕೆ ಪ್ರತಿಫಲ ಕೂಡ ಸಿಕ್ಕಿದೆ, ಪೂಜೆಗೂ ಕೂಡ ಫಲ ಸಿಕ್ತು. ಈಗ ಕೆಪಿಸಿಸಿಗೆ ಡಿ.ಕೆ. ಶಿವಕುಮಾರ್ ಬಾಸ್. ಇವತ್ತು ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಕೆಪಿಸಿಸಿ ಪಟ್ಟ ಡಿಕೆಗೆ ದಕ್ಕುತ್ತಿದ್ದಂತೆ ವಿಧಾನಸೌಧದಲ್ಲಿದ್ದ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಗುಲಾಬಿ ಕೊಟ್ಟು ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಡಿಕೆಗೆ ಸನ್ಮಾನ ನಡೀತು. ಡಿಕೆಶಿ ಖುಷಿ ಹಂಚಿಕೊಂಡ್ರು. ಕಾರ್ಯಕರ್ತರು, ಅಭಿಮಾನಿಗಳು ಡಿಕೆಶಿಗೆ ಭರ್ಜರಿ ಜೈಕಾರ ಹಾಕಿದ್ರು. ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಬಯಸಿ ನನಗೆ ಈ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಕೈಲಿ ಕೊಡಿಸಿದ್ದಾರೆ. ಎಷ್ಟೇ ದೊಡ್ಡ ಸ್ಥಾನ ನನಗೆ ಸಿಕ್ಕಿದ್ರು ಕೂಡ, ಮಂತ್ರಿ ಆಗಿದ್ರು ಕೂಡ, ನಾನು ಪಕ್ಷದ ಒಬ್ಬ ಕಾರ್ಯಕರ್ತನೇ. ಎಲ್ಲ ಮುಖಂಡರುಗಳನ್ನ, ಈ ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳು, ಕಿರಿಯ ನಾಯಕರುಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತೀನಿ. ಡಿಕೆಶಿಗೆ ಕೆಪಿಸಿಸಿ ಪಟ್ಟ ಸಿಕ್ಕಿದೆ ನಿಜ. ಹಾಗಂತ ಡಿಕೆಶಿ ಹೆಚ್ಚು ಖುಷಿ ಪಡೋ ಹಾಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮನವಿಗೂ ಹೈಕಮಾಂಡ್ ಜೈ ಎಂದಿದೆ. ಆ ಮೂಲಕ ಜಾತಿ, ಪ್ರದೇಶವಾರು ಮುಂದಿನ ಚುನಾವಣೆ ಲೆಕ್ಕಾಚಾರವನ್ನು ಹಾಕಿ ಆದೇಶ ಹೊರಡಿಸಿದೆ. ಡಿ.ಕೆ. ಶಿವಕುಮಾರ್ ಮೂಲತಃ ಒಕ್ಕಲಿಗರಾಗಿದ್ದು, ಇನ್ನು ಮುಂದೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು 3 ವರ್ಷ ಅಧಿಕಾರದಲ್ಲಿರ್ತಾರೆ. ಸಿದ್ದರಾಮಯ್ಯ ರಾಜೀನಾಮೆ ಒಪ್ಪದೆ ಮತ್ತೆ ಅವರನ್ನ ಪ್ರತಿಪಕ್ಷ ನಾಯಕತ್ವದ ಜೊತೆ ಸಿಎಲ್ಪಿ ನಾಯಕರಾಗಿ ಮುಂದುವರಿಯಲು ಸೂಚಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಬಯಸಿದಂತೆ 3 ಕಾರ್ಯಾಧ್ಯಕ್ಷ ಹುದ್ದೆಯೂ ಸೃಷ್ಟಿಯಾಗಿದೆ. ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ, ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ, ಅಲ್ಪಸಂಖ್ಯಾತ ಸಮುದಾಯದ ಸಲೀಂ ಅಹಮದ್ ಮೂವರನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ. ಇನ್ನು ಎಸ್.ಆರ್. ಪಾಟೀಲ್ ಪರಿಷತ್ ವಿಪಕ್ಷ ನಾಯಕರಾಗಿ ಮುಂದುವರೆದ್ರೆ, ರಜಪೂತ ಸಮುದಾಯದ ಅಜಯ್ ಸಿಂಗ್ ಅವರನ್ನ ವಿಧಾನಸಭೆ ಮುಖ್ಯ ಸಚೇತಕರನ್ನಾಗಿ, ಒಕ್ಕಲಿಗ ಸಮುದಾಯದ ಎಂ. ನಾರಾಯಣ ಸ್ವಾಮಿ ಅವರನ್ನ ಪರಿಷತ್ ಮುಖ್ಯ ಸಚೇತಕರನ್ನಾಗಿ ನೇಮಿಸಲಾಗಿದೆ. ಅಂದಹಾಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಪಿಸಿಸಿಗೆ ಆಯ್ಕೆ ಮಾಡಿದ್ದರ ಹಿಂದೆ ಹಲವು ಲೆಕ್ಕಾಚಾರಗಳಿವೆ. ಕಷ್ಟ ಕಾಲದಲ್ಲೂ ಪಕ್ಷ ನಿಷ್ಠೆ ಬಿಡದೆ ಇದ್ದವರು ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ಪಾಲಿಗೆ ಯಾವಾಗಲೂ ಆಪತ್ ಬಾಂಧವರಾಗಿ ಇದ್ದವರು. 2023ರಲ್ಲಿ ಒಕ್ಕಲಿಗ ಮತ ಸೆಳೆಯುವ ಲೀಡರ್ ಅಂತಾನೆ ಗುರುತಿಸಿಕೊಂಡವರು. ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ನಾಯಕರಾಗಿದ್ದು, ಪಕ್ಷ ಬಲವರ್ಧನೆಗೆ ಡಿಕೆಶಿ ಬೇಕೇ ಬೇಕು. ಇನ್ನು ಪಕ್ಷಕ್ಕೆ ಯಾವುದೇ ಸಮಸ್ಯೆ ಬರಲಿ ಅದನ್ನ ಸರಿ ಮಾಡುವ ಟ್ರಬಲ್ ಶೂಟರ್. ಇನ್ನು ಬೈ ಎಲೆಕ್ಷನ್ ವಿಷಯದಲ್ಲಿ ಡಿಕೆಶಿ ರಿಂಗ್ ಮಾಸ್ಟರ್ ಅಂತಾನೆ ಖ್ಯಾತಿ ಪಡೆದವರು. ಜೊತೆಗೆ ಸದನದ ಒಳಗೆ ಹೊರಗೆ ಬಿಜೆಪಿ ಎದುರಿಸೋ ತಾಕತ್ತು ಇರೋ ನಾಯಕ. ಇದಿಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ಹಲವು ಕಾರಣಗಳಿವೆ. ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತ್ ಶಾಸಕರನ್ನ ಡಿಕೆಶಿ ರಕ್ಷಣೆ ಮಾಡಿದ್ರು. ಆಮೇಲೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಮುಂಬೈನಲ್ಲಿದ್ದ ಅತೃಪ್ತ ಶಾಸಕರ ಮನವೊಲಿಕೆಗೆ ಡಿಕೆಶಿ ಸಾಕಷ್ಟು ಸರ್ಕಸ್ ಮಾಡಿ ಗಮನ ಸೆಳೆದಿದ್ರು. ಆಮೇಲೆ ನಡೆದ ಬೆಳವಣಿಗೆಗಳು ಅಷ್ಟುಷ್ಟಲ್ಲ. ಐಟಿ ದಾಳಿ ಆಯಿತು, ಇಡಿ ಕೇಸ್ ಎದುರಿಸಬೇಕಾಯಿತು. ಕೊನೆಗೆ 48 ದಿನ ಜೈಲು ಸೇರಿ ಹೊರಗೆ ಬಂದಿದ್ರು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ನೆಕ್ಸ್ಟ್ ಪ್ರಬಲ ನಾಯಕ ಅನ್ನೋ ಲೆಕ್ಕಾಚಾರವೂ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ಆರ್ಎಸ್ಎಸ್ ಅನ್ನ ಎದುರು ಹಾಕೊಂಡಿರೋ ಲೀಡರ್. ಡಿ.ಕೆ. ಶಿವಕುಮಾರ್ ಆಯ್ಕೆ ಆಗ್ತಿದ್ದಂತೆ ಕೆಲವರಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಡಿಕೆಶಿಗೆ ಕೆಪಿಸಿಸಿ ಪಟ್ಟ ಕೊಡದಂತೆ ಅಡ್ಡಿ ಮಾಡಿದ್ದ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಡಿಕೆಶಿ ಭವಿಷ್ಯದಲ್ಲಿ ಕಂಟಕ ಆಗುವ ಭಯ ಕಾಡ್ತಿದೆ. ಬಿಜೆಪಿಯಲ್ಲಿರುವ ಪ್ರಬಲ ಒಕ್ಕಲಿಗ ನಾಯಕರಿಗೆ ನಾಯಕತ್ವದ ಜೊತೆ ಮತ ವಿಭಜನೆ ಭಯ ಕಾಡ್ತಿದೆ. ಮೈತ್ರಿ ಸರ್ಕಾರದಲ್ಲಿ ಜೋಡೆತ್ತು ಅಂತಾನೆ ಎಚ್ಡಿಕೆ ಜೊತೆ ಗುರುತಿಸಿಕೊಂಡಿದ್ರು. ಆದರೂ ಎಚ್ಡಿಕೆಗೆ ಒಕ್ಕಲಿಗ ನಾಯಕತ್ವ ಮತ್ತು ಮತಗಳ ಕೈತಪ್ಪುವ ಭಯ ಅವರಲ್ಲೂ ಇದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ರಾಜಕೀಯ ಲೆಕ್ಕಾಚಾರಗಳು ಏನಾದರೂ ಇರಲಿ, ಆದರೆ ಡಿಕೆಶಿ ಆಯ್ಕೆ ಆಗ್ತಿದ್ದಂತೆ ಡಿಕೆಶಿಗೆ ಎಲ್ಲ ಕಾಂಗ್ರೆಸ್ ನಾಯಕರು ಶುಭಾಶಯ ಕೋರ್ತಿದ್ದಾರೆ. ಶಿವಕುಮಾರ್ ಅವರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತೇನೆ, ಕಂಗ್ರಾಚುಲೇಟ್ ಮಾಡ್ತೇನೆ. ಒಂದು ಓಡಾಡಿ ಕೆಲಸ ಮಾಡತಕ್ಕಂತ ಶಕ್ತಿ ಅವರಿಗಿದೆ ಮತ್ತು ಜನರನ್ನ ಗುರುತಿಸ್ತಕ್ಕಂತ ಒಂದು ಮಾಹಿತಿನೂ ಕೂಡ ಅವರಿಗಿದೆ.
ಹೌದು, ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ನಾನು ಅಭಿನಂದನೆಗಳನ್ನು ಹೇಳಿದ್ದೀನಿ, ಕಂಗ್ರ್ಯಾಚುಲೇಷನ್ ಹೇಳಿದ್ದೀನಿ ಆಗಲೇ ಅವರಿಗೆ. ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಹಾಗೂ ಅವರ ನೇಮಕವನ್ನು ನಾನು ಸ್ವಾಗತ ಮಾಡ್ತೀನಿ. ಶಿವಕುಮಾರ್ ಅವರ ನೇಮಕ ಕಾಂಗ್ರೆಸ್ ಪಕ್ಷ ಇನ್ನು ಹೆಚ್ಚು ಕ್ರಿಯಾಶೀಲ ಆಗೋದಕ್ಕೆ, ಕಾಂಗ್ರೆಸ್ ಗಟ್ಟಿಗೊಳ್ಳೋದಕ್ಕೆ ಒಂದು ವಿಶೇಷ ಚೈತನ್ಯ ಬರಲಿ ಅಂತೇಳಿ ನಾನು ಹಾರೈಸ್ತೇನೆ. ಕೆಪಿಸಿಸಿ ಅಧ್ಯಕ್ಷರಿಗಾಗಿ ಕನಕಪುರದ ಬಂಡೆ ಮಾಡದ ವ್ರತಗಳಿಲ್ಲ, ಪೂಜೆಗಳಿಲ್ಲ, ಹೋಗದ ದೇವಸ್ಥಾನಗಳಿಲ್ಲ. ಅಷ್ಟೇ ಯಾಕೆ 3 ತಿಂಗಳಲ್ಲಿ ಕೆಪಿಸಿಸಿ ಪಟ್ಟಕ್ಕಾಗಿ ಡಿಕೆಶಿ ದೆಹಲಿ ನಾಯಕರ ಮನೆ ಮನೆಗೂ ಅಲೆದಾಡಿದ್ದು ಇತಿಹಾಸ. ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಡಿಕೆಶಿಗೆ ಈಗ ಪ್ರತಿಫಲ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಫ್ಕೋರ್ಸ್ ಈಗ ಮುಂದಿನ ಹಾದಿ ಆರಾಮಾಗಿ ಕೂತು ಇದನ್ನು ನಿಭಾಯಿಸೋದು ಅಂತೇನಲ್ಲ. ಬಿಕಾಸ್ ಕನಕಪುರ ಬಂಡೆಗೆ ಕೆಪಿಸಿಸಿ ಅಧ್ಯಕ್ಷಗಾದಿ ಒಲಿದಿದೆ. ಹಾಗಾದ್ರೆ ದೊಡ್ಡ ಸವಾಲುಗಳೇನು ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಪಕ್ಷ ಸಂಘಟನೆಗೆ ಡಿಕೆಶಿ ಅವರ ಪ್ಲಾನ್ ಆದ್ರೂ ಏನು, ಅದನ್ನು ಕೂಡ ನಿಮ್ಮ ಮುಂದೆ ಇಡೋಕೆ ಶುರು ಮಾಡ್ತೀನಿ. ಒನ್ ಬೈ ಒನ್ ಲೆಟ್ಸ್ ಹಾವ್ ಲುಕ್. ಪಕ್ಷದ ಒಳಗಡೆ ಗುಂಪು ರಾಜಕೀಯಕ್ಕೆ ದೊಡ್ಡ ಕಡಿವಾಣವನ್ನ ಹಾಕಲೇಬೇಕು. ಈಗಾಗಲೇ ನಾನೊಂದು ತೀರಾ ನೀವೊಂದು ತೀರಾ ಅಂತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಕೂಡ ಕಡಿವಾಣ ಹಾಕಲೇಬೇಕು. ನಾನೇ ನಾಯಕ ಅನ್ನೋರನ್ನ ಮನವೊಲಿಸಿ ಮತ್ತೆ ಅವರನ್ನೆಲ್ಲ ಒಂದೇ ತೆಕ್ಕೆಗೆ ತೆಗೆದುಕೊಂಡು ಪಕ್ಷ ಕಟ್ಟಬೇಕಾದ ಜವಾಬ್ದಾರಿ ಇದ್ದೇ ಇದೆ. ಪಕ್ಷದೊಳಗಿನ ಭಿನ್ನಮತ, ಮುನಿಸು, ಜಗಳ, ಅದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ ಎಲ್ಲರನ್ನೂ ಕೂಡ ಒಂದೇ ಟ್ರ್ಯಾಕ್ ತಗೊಂಬರೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ರಿಸ್ಕ್ ಉಡ್ತು ಟಾಸ್ಕ್ ಕೂಡ. ಇದನ್ನ ಈ ಮುನಿಸನ್ನ ಪಕ್ಕಕ್ಕಿಟ್ಟು ತಗೊಂಡು ಹೋಗಬೇಕು. ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಗೌರವಿಸೋ ಕೆಲಸ ಆಗಬೇಕು. ಇದು ಪ್ರತಿ ಹಂತದಲ್ಲೂ ಪ್ರತಿ ಸಂದರ್ಭದಲ್ಲೂ ದೊಡ್ಡ ಮಟ್ಟದ ಧ್ವನಿ ಹೇಳ್ತಾ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ದೊಡ್ಡ ಸವಾಲು. ಇನ್ನು ಅವರು ಒಕ್ಕಲಿಗರ ನಾಯಕರು ಅಂತ ಇರೋದ್ರಿಂದ ಒಕ್ಕಲಿಗರ ಅಸ್ತಿತ್ವದ ಜೊತೆಗೆ ಬೇರೆ ಜಾತಿನೂ ಇದ್ದಾರಪ್ಪ, ಅವ್ರಿಗೂ ಗೌರವಿಸ್ತಾರೆ ಅಂತ ಆ ಧರ್ಮದವರನ್ನು ಕೂಡ ಮನವೊಲಿಕೆ ಆಗಬೇಕು. ಇದು ದೊಡ್ಡ ಮಟ್ಟದ ಚಾಲೆಂಜು. ಫೈನಲಿ ಬಿಜೆಪಿ ಸರ್ಕಾರ ಈಗಾಗಲೇ ಪ್ರಾಬಲ್ಯ ಇಟ್ಕೊಂಡಿದೆ, ಅದನ್ನು ತಗ್ಗಿಸಬೇಕು, ಮತ್ತೆ ಕಾಂಗ್ರೆಸ್ ಅನ್ನು ಕಟ್ಟಬೇಕು. ಇದು ಡಿ ಕೆ ಶಿವಕುಮಾರ್ಗಿರುವಂತಹ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಈ ಸಂದರ್ಭದಲ್ಲಿ. ಬೆಂಗಳೂರಲ್ಲಿ ದೊಡ್ಡ ಸಮಾವೇಶವನ್ನು ನಡೆಸಿ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನೋ ಸಮಾವೇಶಕ್ಕೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ, ರಾಹುಲ್ ಅವರನ್ನ ಕರೆಸೋದು, ಅದೇ ವೇದಿಕೆಯಲ್ಲಿ ಪಕ್ಷ ಸಂಘಟನೆಯ ಪ್ಲಾನ್ ಅನ್ನು ಅನಾವರಣ ಮಾಡುವಂಥ ಎಲ್ಲ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದಾರಂತೆ. ಈಗಾಗಲೇ ಪಕ್ಷ ಸಂಘಟನೆಗೆ ಡಿ ಕೆ ಶಿವಕುಮಾರ್ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಹಳೆ ಮೈಸೂರು, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಡಿ ಕೆ ಶಿವಕುಮಾರ್ ಅವರ ಸೇನೆ ಶುರು ಮಾಡೋದು. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಏನು ಮಾಡಿದ್ದಾರೆ ಅದರ ಮಾದರಿಯಲ್ಲೇ ಪಾದಯಾತ್ರೆ ನಡೆಸೋದು ಪ್ರಮುಖವಾಗಿ ಅವರ ಪ್ಲಾನ್ ಲಿಸ್ಟಲ್ಲಿ ಇದೆ ಅನ್ನೋದು ಈ ಕ್ಷಣಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ.